ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಗಿಣ್ಣದ ಹಾಲಿನಲ್ಲಿ ಗಿಣ್ಣನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಈ ಹಾಲಿನಲ್ಲಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಹಸು ಕರು ಹಾಕಿದ 2ನೇ ದಿನದ ಹಾಲು ಇದು. 1.5 ಲೀಟ್ರ್ನಷ್ಟು ತಗೊಂಡಿದ್ದೀನಿ. 2 ಏಲಕ್ಕಿನ ತಗೊಂಡಿದ್ದೀನಿ. 1.5 ಉಂಡೆವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಈ ಬೆಲ್ಲನ ಚೆಚ್ಚಿಬಿಟ್ಟು ಕರ್ಗೋದಕ್ಕೆ ಇಟ್ಬಿಡೋಣ. ಅದಕ್ಕೆ ನಾನು ಕಾಫಿ ಲೋಟದಲ್ಲಿ 1 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಸೇರಿಸೋದು ಬೇಡ. ಈಗ ಇದು ಚೆನ್ನಾಗಿ ಕರಗಲಿ. ಬೆಲ್ಲ ಪಾಕ ಬರೋದೇನು ಬೇಡ, ಕರಗಿದ್ರೆ ಸಾಕಾಗುತ್ತೆ. ನಾವಿದು ಕರು ಹಾಕಿದ ಮೊದಲನೇ ದಿನದ ಹಾಲು. ಇದು ಗೀ ಹಾಲು ಅಂತಲೂ ಅಂತಾರೆ, ಎಳಗಂಜಿ ಹಾಲು ಅಂತಲೂ ಅಂತಾರೆ ನಮ್ಮ ಕಡೆಗೆ. ಇದನ್ನು 1.5 ಲೀಟ್ರ್ ಹಾಲು ತಗೊಂಡಿದ್ವಲ್ಲ, ಅದನ್ನು ನೀಟಾಗಿ ಜಾಲರಿಲಿ ಸೋಸ್ಕೊಂಡ್ಬಿಡೋಣ. ಈಗ ನೀಟಾಗಿ ಸೋಸ್ಕೊಂಡಿದ್ದಾಗಿದೆ. ಮತ್ತು ನಾನು ಗೀ ಹಾಲು ಅಂತ ಹೇಳಿದ್ನಲ್ಲ, ಅದನ್ನು 1 ಲೋಟ ತಗೊಳ್ಳೋಣ. ನಾನು ಯಾವ ಲೋಟದಲ್ಲಿ ನೀರು ತಗೊಂಡಿದ್ನೋ ಅದೇ ಲೋಟದಲ್ಲಿ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ನಿಧಾನಕ್ಕೆ ಸೋಸ್ಕೋಬೇಕಾಗುತ್ತೆ. ಈ ಹಾಲು ಇದ್ದರೆ ಬೇಕಾದರೆ ನೀವು ಮಾಮೂಲಿ ಹಾಲನ್ನ ಸೇರಿಸ್ಬಿಟ್ಟು ಗಿಣ್ಣನ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಈಗ ಸೋಸ್ಕೊಂಡಿದ್ದಾದಮೇಲೆ ನಾವು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ಬೆಲ್ಲ ಕಾಯಕ್ಕೆ ಇಟ್ಟಿದ್ವಲ್ಲ, ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ. ಜಸ್ಟ್ ಕರಗಿದ್ರೆ ಸಾಕು, ಪಾಕ ಮಾಡೋದೇನು ಬೇಕಾಗಲ್ಲ. ಈಗ ನೀಟಾಗಿ ಕರಗಿದೆ. ನಾವು ಏಲಕ್ಕಿ ಹಾಕಿದ್ವಲ್ಲ, ಅದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ಬೆಲ್ಲನ ಕರಗಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಸೋಸ್ಕೋಬೇಕಾಗುತ್ತೆ ಜಾಲರಿಲಿ. ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ ನೀಟಾಗಿ ಸೋಸ್ಕೊತಾ ಇದ್ದೀನಿ. ಈಗ ಸೋಸ್ಕೊಂಡಿದ್ದಾಗಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರ್ ಬದಲಿಗೆ ಪಾತ್ರೆ ಬೇಕಾದ್ರೂ ಇಟ್ಕೋಬಹುದು. ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನಾವು ಹಾಲು ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಗಿಣ್ಣದ ಹಾಲು, ಅದನ್ನು ಅದರೊಳಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಕುಕ್ಕರ್ನ ಮುಚ್ಚಿಬಿಡೋಣ. ಮುಚ್ಚಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಕುಕ್ಕರಾಗಿ ಮಾಡೋದು ಬೇಡ ಅಂದರೆ ಪಾತ್ರೆ ಇಟ್ಬಿಟ್ಟು ಮಾಡ್ಕೋಬಹುದು. ಈಗ 1 ವಿಷಲ್ ಕೂಗಿದೆ, ಇದನ್ನು ತಣ್ಣಗಾಕಕ್ಕೆ ಬಿಟ್ಬಿಡೋಣ. ಈಗ ತಣ್ಣಗಾಗಿದೆ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಹಿಂಗೆ ಅಲ್ಲಾಡಿಸಿದಾಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಅಂತ. ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಪೀಸಸ್ನು ಮಾಡ್ಕೋಬಹುದು. ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೆ ಈ ರೀತಿ ಗಿಣ್ಣು ಹಾಲು ಎಲ್ಲಾರ ಸಿಕ್ಕಿದಾಗ ಈ ರೀತಿ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಿಣ್ಣು ಹಾಲಲ್ಲಿ ಎಷ್ಟು ಈಸಿಯಾಗಿ ಗಿಣ್ಣನ ಮಾಡ್ಕೋಬಹುದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.